ಮಾಡ್ಕೊಳ್ಳಿ ಎಷ್ಟು ದುಡ್ಡೈತೆ ಅಂತ. ಈ ದುಡ್ಡುಗೋಸ್ಕರ ತಾನೇ ನೀವು ಮಕ್ಕಳನ್ನ ಕಳ್ತನ ಮಾಡ್ತಾ ಇದ್ದಿದ್ದು. ಈಗ ನೀವು ನೋಡದೆ ಇರೋಷ್ಟು ದುಡ್ಡು ಸಿಕ್ಕೈತೆ. ಯಾಕಂದ್ರೆ ನೀವು ಒಂದ್ ಮಗುನ ಬೇರೆಯವ್ರಿಗೆ ಕೊಟ್ಟಿದ್ರಿಂದ, ಅವ್ರಿಗೆ ಉಪಕಾರ ಮಾಡಿದ್ರಿಂದ. ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಒಳ್ಳೇದ್ ಮಾಡೋದ್ರಿಂದ ನಮಗೂ ಒಳ್ಳೇದೇ ಆಗ್ತೈತೆ. ಅದೇ ನೀವು ಸುಬ್ಬಿನ ಎಲ್ಲೋ ಬಚ್ಚಿಟ್ಟಿದ್ರೆ ಅವಳಿಗೆ ತಂದೆ ತಾಯಿ ಪ್ರೀತಿ ಸಿಕ್ತಿತ್ತಾ? ಜೀವನ ಪೂರ್ತಿ ನಮ್ ಜೊತೆ ಕಳ್ತನ ಮಾಡ್ಕೊಂಡೇ ಇರ್ತಿದ್ಲು. ಹೌದು, ನಾನು ಮಕ್ಕಳು ಕಳ್ಳ ಆಗಿದ್ದೆ ನಿಜ. ಸುಬ್ಬಿ ನಮ್ಮ ಜೀವನಕ್ಕೆ ಬಂದ್ಮೇಲೆ ಎಲ್ಲ ಬದಲಾಯಿತು. ಅವಳನ್ನ ಯಾರಿಗಾದ್ರೂ ಕೊಡಬೇಕು ಅಂತ ನನಗೆ ಮನಸ್ಸು ಅನಿಸ್ತಿಲ್ಲ. ಆಮೇಲೆ ನೀವುಗಳೆಲ್ಲ ನನಗೆ ಸಿಕ್ಕ್ರಿ. ಸುಬ್ಬಿ ಜೊತೆ ನಿಮ್ಮನ್ನು ಸಾಕೊಂಡೆ. ನಂಗೆಲ್ಲ ನೀವೇ ಆದ್ರಿ. ಈಗ ಯಾರೋ ಬಂದು ಸುಬ್ಬಿನ ಕೊಡು ಅಂದ್ರೆ ಮನಸ್ಸು ಕೈತೈತೆ, ಮನಸ್ಸು ಬರ್ತೈತೆ. ಸುಬ್ಬಿನ ಬಿಟ್ಟಿರೋದು ನಮಗೂ ಕಷ್ಟನೇ. ಆದ್ರೆ ದೇವರು ಅವಳಿಗೆ ಒಳ್ಳೆ ಮನೆನೇ ಕೊಟ್ಟವನೆ. ಅದನ್ನ ತಡಿಯಕ್ ನಾವ್ ಯಾರ್ ತಾತ? ನಮ್ಮ ಸುಬ್ಬಿ ಎಲ್ಲೇ ಇದ್ರು ಹ್ಯಾಪಿಯಾಗಿರ್ಲಿ ಅಂತ ವಿಶ್ ಮಾಡೋಣ ತಾತ. ಅವಳಿಗೂ ಅಪ್ಪ ಅಮ್ಮ ಜೊತೆ ಇರಕ್ ಇಷ್ಟ ಅಲ್ವಾ? ಇರ್ಲಿ ಬಿಡಿ ತಾತ. ನೋಡಿ ತಾತ, ನಮ್ಗೆ ಬಟ್ಟೆ ತಂದೋರೆ, 3 ತಿಂಗಳಿಗಾಗೋಷ್ಟು ದಿನಸಿ ತಂದೋರೆ. ನಮ್ ಸ್ಕೂಲಿಗೆ ಬೇಕಾಗಿತ್ತು ತಂದ್ಕೊಟ್ಟಿದಾರ ತಾತ. ತಾತ ನಂಗೆ ಗ್ಯಾರೇಜ್ ಹಾಕ್ಸ್ಕೊಡ್ತಾರಂತೆ. ತಾತ, ಅವ್ರ ಸುಬ್ಬಿನ ಹೇಳ್ದೆ ಕೇಳ್ದೆ ಕರ್ಕೊಂಡೋಗಿಲ್ಲ. ನಮ್ಗಿಷ್ಟೆಲ್ಲ ಒಳ್ಳೇದ್ ಮಾಡಿ ಸುಬ್ಬಿಗೂ ಒಳ್ಳೇದ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸುಬ್ಬಿಗೆ ಅವರಿಂದ ಸಹಾಯ ಆಗ್ತೈತೆ. ಆಗ್ಲಿ ಬಿಡಿ. ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಈ ಫೋಟೋನ ತಪ್ಕೊಂಡು ಮಲಗ್ತಿದ್ದಿದ್ದು ಸಾಕು ಸುಬ್ಬಿ. ಈ ಸುಬ್ಬಿ ಏನ್ ಮಾಡ್ತಿದ್ಯಾ? ಇದೇನ್ ಗಾಯ? ನನ್ಗೆ ಆಕ್ಸಿಡೆಂಟ್ ಆಗಿತ್ತು, ಅವಾಗ ಆಗಿದ್ದು ಈ ಗಾಯ. ಹೌದು, ನಿನ್ಗೆ ನಾನು ಯಾರು ಗೊತ್ತಲ್ಲ? ಅತ್ತೆ, ಇದೇನ್ ಹೊಸ್ದಾಗಿ ಕೇಳ್ತಿದ್ದೀರಾ? ಓ ಗೊತ್ತು, ನೀವು ಬಡ್ಡಿ ಬಂಗಾರಮ್ಮ ಆಂಟಿ. ಇವರು ಕ್ರಿಕೆಟ್ ಅಂಕಲು, ಇವರು ಕೂಟಕ್ಕ. ಕೂಟ ಅದು ಕ್ಯೂಟ್. ಕೂಟ್ ಚಿಕ್ಕ ಮಗು ಅಲ್ವಾ, ಅವಳಿಗೆ ಬಂದ್ ಹಾಕಿ ಕರೀಲಿ ಬಿಡಿ. ಸಿಹಿ, ಸತ್ಯ ಅಂಕಲ್ ಎಲ್ಲಿ? ಅವರು ಹೊರಗಡೆ ಹೋಗಿದ್ದಾರೆ. ಹೌದಾ? ಸುಬ್ಬಿ, ಬೀಗ್ರನ್ ಮಾತಾಡ್ಸು, ಅಂದ್ರೆ ತಾತನ್ ಮಾತಾಡ್ಸು.
ಬೀಗರೆ ಸೂಪರ್ ಸುಬ್ಬಿ, ಎಲ್ರೂ ಕರೆಕ್ಟಾಗಿ ಕರೆದಿದ್ಯಾ. ಏಯ್ ಅಲ್ಲ ನೀನಾನೆ ಮಾತಾಡ್ಸೆ. ಅನಿ ಯಾಕೋ ನಾನ್ ಬಂದಾಗ್ಲಿಂದ ಮಾತಾಡಿಸ್ತಾನೆ ಇಲ್ಲ? ಸಿಹಿ